ಜನ ಕರ್ಕೊಂಬಂದರೆ ಆ ಒಂದು ಬೈಕ್ ರ್ಯಾಲಿ ಮುಖಾಂತರ ಒಂದು ತುಂಗಭದ್ರಾ ಅಭಿಯಾನದ ಏನು ಅಭಿಯಾನ ಮಾಡ್ತಾ ಇದ್ದಾರೆ, ಕಿಷ್ಕಿಂಧ ಗಂಗಾವತಿ ನಗರದಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತಾ ಅಷ್ಟು ಜನರು ನಮ್ಮೆಲ್ಲ ವಿಕಲಚೇತನ ಬಂಧುಗಳನ್ನು ಎಲ್ಲೆಲ್ಲಿ ಹಳ್ಳಿಗಳಲ್ಲಿದ್ದಾರೆ ಎಲ್ಲ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ನನ್ನ ಎರಡು ಮಾತು. ಇದರಲ್ಲಿ ತುಂಗಭದ್ರಾ ಅತೀವ ಒಂದು ವಿಷಮ ಸ್ಥಿತಿಯಲ್ಲಿದೆ. ಈಗ ತುಂಗ 8 mg ಇದ್ರೆ ಮತ್ತು ಭದ್ರಾ ಬಂದು 3.8 mg ಇದೆ. ಇದಕ್ಕೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಾರೆ. ಅಂದರೆ ಅದರಲ್ಲಿ ಆಮ್ಲಜನಕದ ಪ್ರಮಾಣ ನೀರಲ್ಲಿ ಎಷ್ಟಿದೆ ಅಂತ ಒಂದು ಅದನ್ನು ಪರೀಕ್ಷೆ ಮಾಡಿದರೆ ನಮ್ಮ ತುಂಗಭದ್ರದಲ್ಲಿ 78 mg ಇದೆ 1 ಲೀಟ್ರಿಗೆ. ಹಾಗಾದರೆ ಇದು ಕುಡಿಯೋದಕ್ಕಲ್ಲ, ನಾಳೆ ಬಳಸೋದಕ್ಕೆ ಕೂಡ ಯೋಗ್ಯವಾಗಿಲ್ಲ ಅನ್ನೋ ಒಂದು ವರದಿ, ಒಂದು ರಿಪೋರ್ಟ್ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ನಿಜವಾಗ್ಲೂ ಈ ಸ್ವಾಭಿಮಾನ ಆಂದೋಲನದವರು ಏನಿದ್ದಾರೆ ನವದೆಹಲಿಯಿಂದ, ಹಾಗೆ ಮತ್ತು ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗದವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಎಲ್ಲರೂ ಸಂಯುಕ್ತ ಪರಿಸರ ಪ್ರೇಮಿಗಳೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದು ನದಿಯನ್ನು ಉಳಿಸಲಿಕ್ಕೆ ಒಕ್ಕರಲಿಂದ ಹೋರಾಟ. ಮತ್ತು ಈಗಾಗಲೇ ಅವರು ಶೃಂಗೇರಿಯ ಗಂಗಡಿಕಲ್ಲಿಂದ ಅಂದರೆ ತುಂಗಭದ್ರಾ ಉಗಮ ಸ್ಥಾನದಿಂದ ಹರಿಹರವರೆಗೆ ಬಂದಿದ್ದರು, ಹರಿಹರದಿಂದ ಮತ್ತು ಕಿಷ್ಕಿಂಧ ಗಂಗಾವತಿವರೆಗೆ ಬಂದಿದ್ದರು. ಇದೇ ಡಿಸೆಂಬರ್ 27ರಿಂದ ಜನವರಿ 4ರವರೆಗೆ ಗಂಗಾವತಿಯಿಂದ ಮಂತ್ರಾಲಯದವರೆಗೆ 8 ದಿನಗಳ ಕಾಲ ನಡೆಯಲಿದೆ. 9ನೇ ದಿನ ಅಂದರೆ ಜನವರಿ 4ನೇ ತಾರೀಕು ಅಲ್ಲಿ ಒಂದು ಸಮಾರಂಭ ಆಗುತ್ತೆ. ಈ ದಾರಿಯುದ್ದಕ್ಕೂ ಕೂಡ ನಾವು ರೈತರಲ್ಲಿ, ಯುವಕರಲ್ಲಿ, ವಿದ್ಯಾರ್ಥಿನಿಯರಲ್ಲಿ, ಜನರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮುಖ್ಯವಾಗಿ ಜಾಗೃತಿ ಮೂಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ನೀರು ಉಳಿಸಿಲ್ಲ ಅಂದರೆ ನಾಳೆ ನಾವು ಯಾರು ಇದರಲ್ಲಿ ಬೆಳೆ ಇಲ್ಲ ಅಂದರೆ ತಿನ್ನಕ್ಕೆ ಆಹಾರನೇ ಸಿಗಲ್ಲ. ಹಂಗೆ ಈಗ ಗಾಳಿ ಅಶುದ್ಧವಾಗ್ತದೆ, ನೀರು ಅಶುದ್ಧವಾಗ್ತದೆ, ಪ್ಲಾಸ್ಟಿಕ್ ಬಳಕೆಯಿಂದ ಭೂಮಿ ಕೂಡ ಅಶುದ್ಧವಾಗ್ತದೆ. ಹೀಗಿರ್ಬೇಕಾದ್ರೆ ಇದು ಒಂದು ಎಚ್ಚರಿಕೆ ಗಂಟೆ. ಈಗ ನಾವು ಎಚ್ಚರಿಕೊಳ್ಳಲಿಲ್ಲ ಅಂದರೆ ನಮ್ಮ ಮುಂದಿನ ಮಕ್ಕಳಿಗೆ ಭವಿಷ್ಯ ಇಲ್ಲ ಅಂತ ನಾವೆಲ್ಲರೂ ಮನಗಂಡು ಈಗೆಲ್ಲರೂ ಕೂಡ ನಮ್ಮ ಒಂದು ಏನು ಬೆಂಬಲ ಇದೆ, ನಮಗೆ 100 ಆನೆ ಬಲೆ ಬಂದಿದೆ. ನಾವು ನಿಜವಾಗ್ಲೂ ಈ ಪಾದಯಾತ್ರೆಯನ್ನು ಸಕ್ಸಸ್ಫುಲ್ ಆಗಿ ನಮ್ಮಲ್ಲಿ ಸೇರಿಸ್ಕೊಂಡು ಅಂತ ನನಗೆ ಈ ಆಶಾಭಾವನೆ ಬಂದಿದೆ. ನಾವೆಲ್ಲರೂ ಬಂದಿದ್ದಕ್ಕೆ ನಮ್ಮೆಲ್ಲರೂ ಕೂಡ ಮಾಧ್ಯಮದ ಎಲ್ಲ ಸಹೋದರರು ಒಂದು ಕೂಡ ಅಷ್ಟೇ ಅವಶ್ಯಕ. ಪಂಚಭೂತಗಳಲ್ಲಿ ಅದು ಒಂದು ಕೂಡ ಮನುಷ್ಯನಿಗೆ ಅವಶ್ಯ. ಇವತ್ತು ದಿನಮಾನಗಳಲ್ಲಿ ಇವರು ಆಂದೋಲನ ನೋಡಿದ್ರೆ ಭಾಳ ಖುಷಿ ಅನಿಸ್ತಾ ಇದೆ. ಇವತ್ತು ಸ್ವಾರ್ಥ ಜಗತ್ತು, ಈ ಸ್ವಾರ್ಥ ಜಗತ್ತಿನಲ್ಲಿ ತಮ್ಮನ್ನು ತಾವೇ ನೋಡ್ಕೊಂಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಜೀವಿಗೂ ಮನುಷ್ಯನಿಗೂ ಅವಶ್ಯವಾದ ನೀರಿನ ಬಗ್ಗೆ ಹೋರಾಟ ಮಾಡತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಇಲ್ಲಿ ಈ ಆಂದೋಲನಕ್ಕೆ ನಮ್ಮನ್ನು ಕರೆಸಿ ಭಾಗಿಯಾಗಿದ್ದಕ್ಕೆ ಅವರಿಗೆ ನಾವು ತುಂಬ ಋಣಿಯಾಗಿರ್ತೀವಿ. ಅದೇ ರೀತಿಯಾಗಿ ಪ್ರತಿ ಹಂತದಲ್ಲೂ ನಾವು ಇದರಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತೀವಿ ಅಂತೇಳಿ ಈ ಮುಖಾಂತರ ಮಾತಾಡ್ತೀವಿ. ಎಲ್ಲ ಗಟ್ಟಿಮುಟ್ಟಿದ್ದಾರೆ, ಈ ಅಭಿಯಾನದಲ್ಲಿ ಭಾಗವಹಿಸೋಕೆ ಇನ್ನೂ ಮುಂದೆ ಮಾಡ್ತಾಯಿದ್ದಾರೆ. ಆಮೇಲೆ ಇದ್ದವರು ಎಲ್ಲ ರೀತಿಯಿಂದ ಶ್ರೀಮಂತಿಕೆಯಿಂದವರು ಅವರಲ್ಲಿರುವಂಥ ಎಲ್ಲ ಕೊಟ್ಟವರು ಅದನ್ನು ಕರೆಕ್ಟಾಗಿ ಇದನ್ನು ನಾವು ಎದಕ್ಕೆ ಮಾಡ್ತಾಯಿದ್ದೀವಿ, ನಾವು ಇದರ ಅಭಿಯಾನ ಉದ್ದೇಶ ಏನು ಅಂತ ಅವ್ರು ಗೊತ್ತಿದ್ದು ಸಹಿತ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಸೊ ಇದು ಉದ್ದೇಶ ಏನಿದೆ, ನೀವು ಹಾಗೆ ಏನೋ ಒಂದು ಅಭಿಯಾನ ಅಂತ ಪಾಲ್ಗೊಂಡಿದೆ. ಅದು ಎಷ್ಟು ಮಹತ್ವ ಇದೆ ಅಂದರೆ, ಈಗ ನಿಮಗೆ ವಿಕಲಚೇತನತೆ ಏನು ನಿಮಗೆ ಕಾಡ್ತಾ ಇದೆ, ನಿಮಗೆ ತೊಂದರೆ ಕಾಡ್ತಾ ಇದೆ, ನಿಮಗೆ 1% ಆದರೆ ನಿಮ್ಗೆ ಕಾಡ್ತಾ ಇದೆ. ಎಷ್ಟು ಗಟ್ಟಿ ನಾವು ಸದೃಢರು, ನಾವು ಎಲ್ಲರಿಗೂ ಬದುಕಬೇಕಾದಾಗ ನೀವು 1% ಕಾಡ್ತಾ ಇರ್ತೇವೆ. ಈಗ ನಮ್ಮ ಅರ್ಜುನವ್ರು ಎಲ್ಲೋ ಟ್ರೆಕ್ಕಿಂಗ್ ಹೋಗ್ತಾರೆ, ಮೇಲೆ ಹಿಮಾಲಯ ಹೋಗ್ತಾರೆ, ಎಲ್ಲೇ ಹೋಗ್ತಾರೆ, ಅಲ್ಲಿ ನಿಮಗೂ ಹೋಗೋಕ್ಕಾಗಲ್ಲ, ಎಲ್ಲೋ ಒಂದು ಕಾಡ್ತಾ ಇರ್ತಾರೆ. ಸೊ ಈ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಮುಖ್ಯ ಉದ್ದೇಶ ಏನಂದರೆ, ಈ ಏನು ವಿಷಯುಕ್ತ ನೀರನ್ನು ಕಳಿಸ್ತಾ ಇದ್ದಾರೆ, ಮುಂದಿನ ಜನಾಂಗದ ಮಕ್ಕಳು ಈ ಥರ ಯಾವುದೇ ನ್ಯೂನತೆಯಿಂದ ಹುಟ್ಟಬಾರ್ದು. ಆ ಅಭಿಯಾನದಲ್ಲಿ ಪಾಲ್ಗೊಳ್ತಾರೆ. ನಮಗಾದಂಥ ತೊಂದರೆ ಮುಂದಿನ ಜನಾಂಗಕ್ಕೆ ಆಗಬಾರ್ದಂಥ ಒಂದು ಮುದುವರ್ಜಿ ಇಟ್ಕೊಂಡು ನೀವು ಈ ಅಭಿಯಾನದಲ್ಲಿ ಭಾಗವಹಿಸ್ತದೆ. ಹಾಗಾಗಿ ನಿಮಗೆ ಕೋಟಿ ನಮನಗಳನ್ನು ಯಾಕಂದರೆ ನಾವು ಇರ್ತೀವಿ, ಹೋಗ್ತೀವಿ, ಆದರೆ ಸಮಾಜಕ್ಕೆ, ಈ ಪರಿಸರಕ್ಕೆ ನಾವು ಏನು ಕೊಟ್ಟು ಹೋದ್ವಿ ಅನ್ನೋದು ಭಾಳ ಮುಖ್ಯ. ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಯಾವುದೇ ರೀತಿ ಈ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಲ್ಲ. ಆದರೆ ಮನುಷ್ಯ ಜೀವಿ ಮಾತ್ರ ಅತ್ಯಂತ ಕ್ರೂರಿ. ಮೃಗದಂತ ನಾವು ಆ್ಯಕ್ಚುಲಿ ನಮ್ಮ ಕರಿಬೇಕಾದ್ರೆ ನಾವು ಕರಿತಾ ಇದ್ದೀವಿ, ಅತ್ಯಂತ ಕ್ರೂರಿ. ನಾವು ಪರಿಸರವನ್ನು ಯಾವ ಮಟ್ಟಕ್ಕಾದರೂ ನಾವು ಹಾಳು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ಈ ಹಂತದಲ್ಲಿ ಪರಿಸರದ ಬಗ್ಗೆ ಜಾಸ್ತಿ ಜಾಗೃತಿ ಮೂಡಿಸುವಂಥ ಒಂದು ನಾವು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಿದ್ವಿ. ಅದಕ್ಕೆ ನಿರ್ಮಲ ತುಂಗಭದ್ರಾ ಅಭಿಯಾನ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದೆ.
ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಕಿಷ್ಕಿಂಧ ಚಾರಣ ಬೆಳೆದವರು, ಗಂಧದ ಚಾರಣ ಬೆಳೆದವರು ಭಾಳ ವರ್ಷದಿಂದ ಇದು ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಬಂದಿದ್ದೀವಿ. ಅದಕ್ಕೆ ದೊಡ್ಡ ಮಟ್ಟದ ಮೇಲಿಂದ ಒಂದು ಫೋರ್ಸ್ ಬೇಕು ನಮಗೆ. ಆ ಫೋರ್ಸ್ ನಮ್ಗೆ ಸಿಕ್ಕಿದೆ. ಘಟಾನುಘಟಿಗಳು 25-35 ನಂತರ ಹಚ್ಚಿ ಬಿಟ್ಟೆವು, ಬೆಟ್ಟ ಗುಡ್ಡಗಳ ಉತ್ತಿ ಬಿಟ್ಟಿದೆವು, ಊರು ದಾರಿ ನಾವು ನುಂಗಿ ಕೂತೆವು. ಕಾಲ ಇಂದು ಎಷ್ಟು ಮೋಸವಾಗೈತೋ, ಕಾಲವಿಂದು ಎಷ್ಟು ಮೋಸವಾಗೈತೋ, ಕೇಡುಗಾಲ ಬಂದು ಕದ ಬಡಿಯುತ್ತಾದಲ್ಲೋ. ಕಾಪಾಡಿಕೊಳ್ಳೋಣವಾ ತಾಯಿಯ, ಭೂಮಿ ತಾಯಿಯ, ಮರ್ತು ಕೂತರೆ ಜೀವಹಾನಿಯ. ತಾಯಿಯ ತುಂಗಭದ್ರೆಯ, ಮರ್ತು ಕೂತರೆ ಜೀವಹಾನಿಯ. ಕಣಿಜಾದಿ ಒಂದಿಷ್ಟು ಕಾಳಿದ್ದಾರೆ ಸಾಕು, ನೆಂಟಾರು ಬಂದಾಗ ಚಿಂತೆಯೇ ಬೇಕಿಲ್ಲ. ಪಾತಾಳ ಗಂಗಮ್ಮ ಬಳಕಿದರೆ ಸಾಕು, ಪ್ರಾಣಿ ಪಕ್ಷಿಗಳು ಹಾಡು ಹಾಡಂತಾವೆ. ಊರು ನೀರು ನಾವು ತೇರಾಗಿ ಸಾಗಿದರೆ, ಊರು ನೀರು ನಾವು ತೇರಾಗಿ ಸಾಗಿದರೆ, ಕಣ್ಣೀರೇ ಮರೆಯಾಗಿ ಪನ್ನೀರೇ ಮಳೆಯಂತೆ. ಕಾಪಾಡಿಕೊಳ್ಳೋಣವಾ ತಾಯಿಯ ತುಂಗಭದ್ರೆಯ, ಮರೆತು ಕೂತರೆ ಜೀವಹಾನಿಯ. ಶಾಟು ಲೈಟು ಬಾಯಿ ಪಡ್ಕೊಳ್ಳುತ್ತೈತೋ, ತಜ್ಞ ವರದಿಗಳು ಕೂಗಿ ಹೇಳುತ್ತಾವು. ಕೋಳಿ ಕೂಗರೊಳಗ 10 ಜಿಲ್ಲೆಗಳ ಅಂತರ್ಜಲ ಬಂದಿ ಬರಲಾಗುತ್ತೈತಂತೋ. ಕಾಪಾಡಿಕೊಳ್ಳೋಣವಾ ತಾಯಿಯ ತುಂಗಭದ್ರೆಯ, ಮರೆತು ಕೂತರೆ ಜೀವಹಾನಿಯ. ತಾಯಿಯ ತುಂಗಭದ್ರೆಯ, ಮರೆತು ಕೂತರೆ ಜೀವಹಾನಿಯ, ಮರೆತು ಕೂತರೆ ಜೀವಹಾನಿಯ, ಮರೆತು ಕೂತರೆ ಜೀವಹಾನಿಯ.